ಕ್ಯಾನ್ಸರ್ ರೋಗಿ ಮೇಲೆ ಕ್ರೌರ್ಯ ಎಸಗಿದ್ರ ಪೊಲೀಸರು. ಕಾಕಿ ಏಟಿಗೆ ರೋಗಿಯ ಮೂಳೆ ಮುರಿದಿರೋ ಆರೋಪ. ಹೌದು, ವಿಚಾರಣೆ ನೆಪದಲ್ಲಿ ಪೊಲೀಸ್ ಠಾಣೆಗೆ ಕ್ಯಾನ್ಸರ್ ರೋಗಿಯನ್ನ ಕರೆತಂದ ಪೊಲೀಸರು ಮನಬಂದಂತೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪವೊಂದು ಕೇಳಿಬಂದಿದೆ. ಅಷ್ಟಕ್ಕೂ ಈ ಪೊಲೀಸರು ದೌರ್ಜನ್ಯ ಎಸಗಿರೋ ಆರೋಪ ಯಾದಗಿರಿಯಲ್ಲಿ ಕೇಳಿಬಂದಿದ್ದು, ಪೊಲೀಸರ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವಿಚಾರಣೆಗೆಂದು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಕ್ಯಾನ್ಸರ್ ರೋಗಿಗೆ ಬಾಸುಂಡೆ ಬರುವಂತೆ ಪೊಲೀಸರು ಹೊಡೆದಿರೋ ಪರಿಣಾಮ ರೋಗಿಯ ಕಾಲು ಮುರಿದಿದ್ದಾರೆ ಎಂಬ ಆರೋಪವನ್ನ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆ ಕೆಂಬಾವಿ ನಿವಾಸಿ ಮೆಹಬೂಬ್ ಎಂಬಾತನನ್ನ ಕೆಂಬಾವಿ ಪೊಲೀಸರು ಥಳಿಸಿದ್ದಾರೆ ಎನ್ನಲಾಗಿದ್ದು, ಗಾಯಾಳು ಮೆಹಬೂಬ್ನನ್ನ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮೆಹಬೂಬ್ ಹಾಗೂ ಉತ್ತರ ಪ್ರದೇಶ ಮೂಲದ ಸಾಹಿಲ್ ಎಂಬುವವರು ಜಾತ್ರೆಯಲ್ಲಿ ಆಟಿಕೆಗಳನ್ನ ಮಾರಾಟ ಮಾಡ್ತಾ ಇದ್ರಂತೆ. ಆದರೆ ಕಳೆದ ಆಗಸ್ಟ್ನಲ್ಲಿ ಆಟೋದಿಂದ ಬಿದ್ದು ಸಾಹಿಲ್ ಮೃತಪಟ್ಟಿದ್ರಂತೆ. ಈ ಅಪಘಾತದ ಬಗ್ಗೆ ಅನುಮಾನ ವ್ಯಕ್ತವಾದ ಹಿನ್ನೆಲೆ ವಿಚಾರಣೆಗೆಂದು ಮೆಹಬೂಬ್ನನ್ನ ಕೆಂಬಾವಿ ಪೊಲೀಸರು ಕರೆದೊಯ್ದಿದ್ದು, ವಿಚಾರಣೆಯನ್ನ ನಡೆಸಿದ್ದು, ವಿಚಾರಣೆ ವೇಳೆ ಮೆಹಬೂಬ್ಗೆ ಮನಬಂದಂತೆ ಥಳಿಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪ ಮಾಡಲಾಗ್ತಾ ಇದೆ. ಇನ್ನು ಮೆಹಬೂಬ್ ಬ್ಲಡ್ ಕ್ಯಾನ್ಸರ್ ರೋಗಿಯಾಗಿದ್ದು, ವಿಚಾರಣೆ ನೆಪದಲ್ಲಿ ರೋಗಿಯ ಮೇಲೆ ಹಲ್ಲೆ ನಡೆಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಕುಟುಂಬಸ್ಥರು ಪ್ರಶ್ನಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.